ಸೊ ಇದು ನಮಗೆ ಒಂದು 105 to 110 ಕಿಲೋಮೀಟರ್ಸ್ ರೇಂಜ್ ನಮಗೆ ಬರ್ತಾ ಇದೆ ಎವ್ರಿ ಮೂಮೆಂಟಲ್ಲಿ. ಹಾಯ್, ನನ್ನ ಹೆಸರು ಯತೀಶ್ ಅಂತ. ಸೊ ನಮ್ಮದು ಬಿಸ್ನೆಸ್ ಸ್ಪ್ಲಿಟ್ ಬಂದು ಹೋಮ್ ಇಂಟೀರಿಯರ್ಸ್, ಒಂದು ವಿರ್ಗೋ ಲ್ಯಾಮಿನೇಟ್ಸ್ ಅಂತ ಒಂದು ಪ್ರಾಡಕ್ಟ್ ಇದೆ. ಇದ್ದು ಈ ವೆಹಿಕಲ್ದು ಪೇ ಲೋಡ್ ಏನು ಅಂತ ಹೇಳಿದ್ರೆ, ಕಂಪನಿ ನಮಗೆ 600 kgs ಕೆಪಾಸಿಟಿಯಿಂದ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಾವು 700, 800 kgs, 900 kgವರೆಗೂ ನಾವು ಪೇಲೋಡ್ ಹಾಕಿದ್ದೀವಿ. ಸೊ ಸೆಕೆಂಡ್, ನಮಗೆ ಟಾರ್ಕ್ ಅಂದರೆ ಅದೇನು ಕೆಪಾಸಿಟಿ ಇದೆ, ಪುಲ್ಲಿಂಗ್ ಕೆಪಾಸಿಟಿ ಏನಿದೆ, ಸೊ ನಮಗೇನು ಅದರ ಡಿಫ್ರೆನ್ಸ್ ಬಂದಿಲ್ಲ. ಸೊ ಈಸಿ ಅದನ್ನು ಕ್ಯಾರಿ ಮಾಡ್ಬೋದು, ನಮ್ಮ ಲೋಡ್ ಏನು ಹಾಕ್ತೀವಿ ಈಸಿ ಕ್ಯಾರಿ ಮಾಡ್ಬೋದು. ಸೊ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಈ ವೆಹಿಕಲ್ದು ಮೇಂಟೆನೆನ್ಸ್ ಅಂತ ಬಂದರೆ ನಿಮಗೆ ಆ್ಯಕ್ಚುಲಿ 0 ಮೇಂಟೆನೆನ್ಸ್ ಇದೆ. ಸೊ ಎವ್ರಿ ಡೇ ನೀವು ಒಂದು ಚಾರ್ಜ್ಗೆ 100 ಕಿಲೋಮೀಟರ್ಸ್ ಹೋಗ್ಬೋದು. ಸೊ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅದೆಲ್ಲ ನನಗೆ ಸೇವಿಂಗ್ಸ್ ಇದೆ. ಸೊ 3000 ಇಂಟು 30 ಡೇಸ್ ಅಂತ ಲೆಕ್ಕ ಮಾಡಿದ್ರು ಆಲ್ಮೋಸ್ಟ್ 90,000 ರುಪೀಸ್ ನನಗೆ ವರ್ತ್ ಆಗ್ತಿದೆ, ಸೇವ್ ಆಗ್ತಿದೆ ಈ ವೆಹಿಕಲಿಂದ. ಈ ಒಂದು ಆಯ್ಲರಲ್ಲಿ ಒಂದು ಶೆಫರ್ಡ್ ಆ್ಯಪ್ ಅಂತ ಒಂದು ಡೆವಲಪ್ ಮಾಡಿದ್ದಾರೆ. ಸೊ ಈ ಆ್ಯಪಿಂದ ನಿಮ್ಗೆ ಏನು ಯೂಸ್ ಅಂತ ಹೇಳಿದ್ರೆ, ಒಂದು ಗಾಡಿ ಎಲ್ಲಿದೆ, ಯಾವ ಏರಿಯಾದಲ್ಲಿದೆ ಅಂತ ನಿಮಗೆ ಟ್ರ್ಯಾಕ್ ಸಿಗುತ್ತೆ, ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂತ ಗೊತ್ತಾಗುತ್ತೆ ಒಂದು. ಎರಡನೇದು ಬ್ಯಾಟ್ರಿ ರೇಂಜ್ ಪರ್ಸೆಂಟೇಜ್ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಇದರಿಂದ ನಿಮಗೆ ಅದರಲ್ಲೂ ನಿಮಗೆ ಶೋ ಆಗುತ್ತೆ. ಯೋಚಿಸಿ ಎಲೆಕ್ಟ್ರಿಕ್, ಯೋಚಿಸಿ ಆಯ್ಲರ್.